ನಮಸ್ಕಾರ ವೀಕ್ಷಕರೇ, ಅಡಿಗೆ ಲೋಕದ ಚಾನಲ್ಗೆ ಸ್ವಾಗತ. ನಾವು ಇಷ್ಟು ದಿವಸ ಉದ್ಕ ಮುದ್ದೆ ಮಾಡಿದ್ದೇವೆ, ಎಣ್ಗಾಯಿ ರೊಟ್ಟಿ ಮಾಡಿದ್ದೇವೆ, ಚಟ್ನಿ ಪುಡಿ ಮಾಡಿದ್ದೇವೆ. ತುಂಬ ಚೆನ್ನಾಗಿ ಮಾಡಿರಮ್ಮ ಅಂತಂದು ಕಮೆಂಟ್ ಹಾಕಿರಿ. ಇನ್ನೊಂದ್ಸರಿ ಈ ಥರ ಮಾಡ್ರಮ್ಮ, ನಮಗೆ ಭಾಳ ಇಷ್ಟ ಆಯ್ತು ಅಂತ ಹೇಳ್ತಾ ಇದ್ದೀರಿ. ಹಾಗಾಗಿ ನಮಗೂ ಖುಷಿ ಆಗೈತಿ. ನಿಮ್ಮ ಪ್ರೋತ್ಸಾಹ ನಮಗೆ ಯಾವಾಗಲೂ ಇರಲಿರಮ್ಮ. ಇವತ್ತು ನಾವು ಸ್ಪೆಷಲ್ ಆಗಿರುವಂಥ ಒಂದು ಐಟಮ್ ಮಾಡ್ತಾ ಇದ್ದೀವಿ, ಗೆಣಸಿಂದ ಅಲ್ವಾ. ಹೇಗೆ ಮಾಡೋದು ಅಂತ ನೋಡಂಬರ್ರಿ. ಈಗ ಗೆಣಸು ತಗೊಂಡು ಸ್ವಲ್ಪ ಬೇಯಿಸಿಟ್ಕೊಂಡದನ್ರಿ. ಮೆತ್ತಗೆ ಆಲೂಗಡ್ಡೆ ಥರ ಬೇಯಿಸ್ಬೇಕು. 3 ವಿಷಲ್ ಹಾಕ್ಸಿದನ್ರಿ. ಶುಂಠಿ ಪುಡಿ ರೀ, ಬೆಲ್ಲ ಒಂದು 3/4 kg ಬೆಲ್ಲ ಸಣ್ಣ ಕುಟ್ಟಿ ಇಟ್ಕೊಂಡದನ್ರಿ. ಒಣ ಕೊಬ್ಬರಿ, ಏಲಕ್ಕಿ, ಲವಂಗ, ಸ್ವಲ್ಪ ಗೋಡಂಬಿ, ಸ್ವಲ್ಪ ನೀರು. ಇದನ್ನು ಹೇಗೆ ಮಾಡೋದು ಅಂತ ನೋಡಂಬರ್ರಿ. ಈಗ ಮಾಡುವ ವಿಧಾನ ರೀ. ಇದನ್ನು ಈ ಥರ ಸುಲಿಬೇಕ್ರಿ. ಕ್ಲೀನಾಗಿ ಈ ಥರ ಸುಲ್ಕೊಂಡು ಮಾಡ್ತಾರ್ರಿ. ಎಲ್ಲರೂ ಮಾಡ್ತಾರೆ, ಆದರೂ ಒಬ್ಬೊಬ್ಬರಿಗೆ ಗೊತ್ತಿರಲ್ಲ. ಹಂಗಾಗಿ ನಾವಿವತ್ತು ತೋರಿಸ್ಬೇಕು ಅಂತ ನಾವು ಈ ಥರ ಮಾಡೋದ. ಈ ಥರ ಸುಲ್ಕೋಬೇಕ್ರಿ. ಸುಲ್ಕೊಂಡು ಆಮೇಲೆ ಕಟ್ ಮಾಡ್ತಾನೆ. ಸುಲ್ದಿಟ್ಕೊಂಡು ಈ ಥರ ಸಣ್ಣಕ್ಕೆ ಹೆಚ್ಕೋಬೇಕ್ರಿ. ಸ್ವಲ್ಪ ಸಣ್ಣಕ್ಕೆ ಹೆಚ್ಕೊಂಡ್ರೆ ಚೆನ್ನಾಗಿ ಹಾಕವ್ರಿ. ಈ ಥರ ಹಾಕ್ಯಬೇಕ್ರಿ. ಸಣ್ಣ ಕಟ್ ಮಾಡಿ ಬೆಲ್ಲದ ಪಾನಕದಾಗೆ ಕುದ್ಸಕ್ಕಲ್ಲ. ಈಗ ಈ ಥರ ಕಟ್ ಮಾಡಿ ಹಾಕ್ಯಬೇಕ್ರಿ. ಸ್ಟವ್ ಹಚ್ಕೊಂಡು ಬಾಣಲೆ ಇಟ್ಕೊಂತವ್ರಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ತಾನ್ರಿ, ಬೆಲ್ಲ ಕರಗಕ್ಕೆ ಸ್ವಲ್ಪ ಹಾಕಿ. ಒಂದು ಪಾಯಸ ಇದು ಮಾಡ್ದಂಗೆಲ್ಲ ಮಾಡೋಕ್ಕಲ್ಲ, ಹಲ್ವಾ ಮಾಡೋಕ್ಕೆ. ತೀರ ಗಟ್ಟಿಗಿರಬಾರ್ದು, ತೀರ ತೆಳ್ಳಗಿರಬಾರ್ದು. ಹಂಗಾಗಿ ಹಂಗೆ ಬೇಯಿಸ್ಕೊಂಡು ತಿಂತಾರ್ರಿ. ನಾನು ಹಲ್ವಾ ಥರ ಮಾಡ್ಬೇಕು ಇವತ್ತು ಅಂತ ಹಂಗೆ ತಿಂತಾರ್ರಿ. ಇದನ್ನ ಸ್ವಲ್ಪ ಬೆಲ್ದಲ್ಲಿ ಹಾಕ್ಕೊಂಡು ಕಲಸ್ಕೊಂಡು ತಿಂತಾರೆ. ನಾನಿವತ್ತು ಹಲ್ವಾ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡದನ್ರಿ. ಬೆಲ್ಲ ಹಾಕ್ತನ್ರಿ, ಬೆಲ್ದಲ್ಲಿ ಹಾಕ್ಕೊಂಡು ತಿಂತಾರೆ. ನಾನು ಹಲ್ವಕ್ಕೆ ಈ ಥರ 1 kg ಗೆಣಸು ತಗೊಂಡದನಿ. ಇದು ಸ್ವೀಟ್ ಇರುತ್ತೆ, ಹಂಗಾಗಿ 3/4 kg ಬೆಲ್ಲ ಹಾಕಿದನ್ರಿ ನಾನು. ಸೋಸಕ್ಕಾಯ್ತ್ರಿ. ಸೋಸಂಗಿಲ್ಲ, ಕಲ್ಲಿಲ್ಲ, ಏನು ಧೂಳ ಇಲ್ರಿ. ಚೆನ್ನಾಗಿ ಸೋಸಿದ ಬೆಲ್ಲ. ಧೂಳ ಇದ್ರೆ ಸೋಸ್ಬೇಕ್ರಿ. ಹಿಂಗೆ ಕರಗಿಸಿ ಸೋಸಿ ಬೇರೆ ಹಾಕ್ಬೇಕು. ಹಂಗಾಗಿ ಇದು ಧೂಳ ಇರೋದ್ರಿಂದ ನಾನೇನು ಕರಗಿಸಲ್ರಿ. ಕರಗಿಸಿ ಸೋಸೋದಲ್ಲ. ಕರಗಿದ್ಮೇಲೆ ಇದನ್ನ ಹಾಕ್ತೇನ್ರಿ. ಆಮೇಲೆ ಇದು ಕರಗಲ್ರಿ. ಚೆನ್ನಾಗಿ ಕುದಿತಾ ಐತಿ. ಈ ಥರ ಇದು ಅವಾಗ ತಿನ್ಬೇಕ್ರಿ. ಇದ್ರಾಗೆ ಫೈಬರ್ ಇರುತ್ತಂತೆ, ಹಂಗಾಗಿ ಮಕ್ಕಳಿಗೂ ನಾವು ಎಲ್ಲರೂ ತಿನ್ಬೋದ್ರಿ. ಕುದಿತಾ ಐತ್ರಿ. ಇದು ಒಂದು ಸ್ವಲ್ಪ ಬೇಯ್ಲಿ ಅಂತ. ಇದು ಒಂದು ಅಡಿಗೆ ಥರ ಆತ್ರಿ. ಚೆನ್ನಾಗಿ ಆಕತಿ. ಚೆನ್ನಾಗಿ ಕುದಿಬೇಕ್ರಿ. ಕುದ್ದಂಗೆಲ್ಲನ ಎಷ್ಟು ಚೆನ್ನಾಗಿ ಆಕತ್ರಿ ಅಂತ್ರಿ. ಅಲ್ವಾ ಭಾಳ ಚೆನ್ನಾಗಿ ಆಕತಿ ನೋಡ್ರಿ. ಚೆನ್ನಾಗಿ ಬೇಯ್ತತಿ ನೋಡ್ರಿ. 3 ವಿಷಲ್ ಹಾಕಿದ್ರೂ ಕಾಯಿ ಅನ್ನಂಗೈತಿ. ಅಂದ್ರೆ ಮೆತ್ತಗೆ ಆಕತಿ. ಬೆಂದಂಗೆಲ್ಲ ಚೆನ್ನಾಗಿ ಹಾಕತ್ತಿದು ಬೇಯ್ಬೇಕ್ರಿ. ನಾನು ವಿಷಲ್ ಹಾಕ್ಬೇಕಾರೆ ನಾನು 2 ಕಲ್ಲು ಉಪ್ಪು ಹಾಕ್ತಲ್ರಿ. ದೊಡ್ಡ ಅಡುಗೆ ಮಾಡಬಾರ್ದು ಅನ್ನೋರು ಏನಕ್ಕಾದ್ರೂ ರುಚಿಗೆ ಟೇಸ್ಟ್ ಬರುತ್ತೆ ಅಂತಂದು 2 ಕಲ್ಲು ಉಪ್ಪು ಹಾಕ್ಬೇಕ್ರಿ. ಸಿಹಿ ಅಡುಗೆ ಆಗಲಿ ಯಾವ ಅಡುಗೆ ಆಗಲಿ 2 ಕಲ್ಲು ಉಪ್ಪು ಹಾಕಿದೇನ್ರಿ. ಇದು ಬೇಯ್ಲಿ ನೋಡ್ರಿ. ಒಂದು 5 ನಿಮಿಷ ಬಿಟ್ಟು ತೆಗೆನ್ ಬಾಯಿ ಮುಚ್ತೀವಿ ಅಂತ ಮುಚ್ಚಿದ್ವಲ್ರಿ. ನೋಡ್ರಿ ಎಷ್ಟು ಚೆನ್ನಾಗೈತಿ ನೋಡ್ರಿ. ಅಲ್ವಾ ತುಂಬ ಚೆನ್ನಾಗೈತಿ. ಎತ್ತು ಈ ಥರ ಇರ್ಬೇಕ್ರಿ. ಚೆನ್ನಾಗತಿ. ವಯಸ್ಸೋದರು ಕೊಟ್ರೆ ಭಾಳ ಇಷ್ಟ ರೀ. ಮೊದಲನೇರಿಗೆ ಗೆಣಸು, ಕುಂಬಳಕಾಯಿ ಅವ್ರಿಗೆಲ್ಲ ಭಾಳ ಇಷ್ಟ ರೀ. ಏನಾರ ಹೊಸ ಅಡುಗೆ ಮಾಡ್ರಮ್ಮ, ಹೊಸ ಅಡುಗೆ ಮಾಡ್ರಿ ಅಂತಾರೆ. ಹಂಗಾಗಿ ನಾನಿವತ್ತು ಹಳೆ ಅಡುಗೆ ಮಾಡ್ಬೇಕು ಅಂತ ಮಾಡಿದಲ್ರಿ. ಈಗ ಒಣ ಕೊಬ್ಬರಿ ಹಾಕ್ತೇನ್ರಿ ನಾನು. ಈಗ ಏಲಕ್ಕಿ, ಲವಂಗ ಹಾಕ್ತೇನ್ರಿ. ಈಗ ಗೋಡಂಬಿ ಹಾಕ್ತೇನ್ರಿ. ಶುಂಠಿ ಪುಡಿ ಸ್ವಲ್ಪ ನೀರು ಹಾಕಿ ಕಲಸಿ ಹಾಕ್ತೇನ್ರಿ. ಈಗೆಲ್ಲ ಹೊಸ ಅಡುಗೆ ಮಾಡ್ತಾರ್ರಿ. ಹಂಗಾಗಿ ಹಳೆ ಅಡುಗೆ ತೋರಿಸ್ರಮ್ಮ ಯಾವುದಾದ್ರೂ ನಮಗೆ ತುಂಬ ಇಷ್ಟ ಅಂದರು, ಕಮೆಂಟ್ ಹಾಕಿದ್ರು. ಹಂಗಾಗಿ ನಾವಿವತ್ತು ಹಳೆ ಅಡುಗೆ ಅಂತ ಮಾಡಿದೇವ್ರಿ.
ಇಂಥವೆಲ್ಲ ಮಾಡ್ತಾ ಇರೋಕೆ ಇವೆಲ್ಲ ಹಳೆ ಅಡಿಗೆನೇ ಮತ್ತೆ ಇವಾಗೆಲ್ಲನ ನೋಡ್ರಿ. ಈಗ ಒಣ ಕೊಬ್ಬರಿ, ಏಲಕ್ಕಿ ಪುಡಿ, ಲವಂಗ, ಆಮೇಲೆ ಶುಂಠಿ ಪುಡಿ ಹಾಕಿದ್ವಲ್ರಿ, ಎಷ್ಟು ಚೆನ್ನಾಗೈತೆ ನೋಡ್ರಿ. ತುಂಬ ಚೆನ್ನಾಗೈತಿ. ಅವ ಘಮ 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 ಅಂತತ್ ನೋಡ್ರಿ. ಇದನ್ನ ನೋಡಿದ್ರೆ ಯಾಕೆ ತಿನ್ಬೇಕು ಅನಿಸ್ತತಿ, ಬಾಯಾಗ ನೀರು ಬರ್ತತ್ ನೋಡ್ರಿ. ಎಷ್ಟು ಚೆನ್ನಾಗೈತ್ರಿ. ಮೊದ್ಲಿನ ಹಳೆ ಅಡಿಗೆನೇ ಅಡಿಗಿರಿ. ಏನಂದ್ರೆ ಈಗ ಮಾಡ್ತಾವೆ ಅಂದ್ರೂ ಅಷ್ಟು ಇದು ಬರೋದಿಲ್ರಿ. ಎಷ್ಟು ಚೆನ್ನಾಗಾಯ್ತು ನೋಡ್ರಿ ಅಲ್ವಾ. ಈಗ ಸ್ವಲ್ಪ ಸಣ್ಣ ಉರಿಯಾಗಿ ಇಟ್ಕೊಂಡು ಸಾಕು, ಸ್ವಲ್ಪ ಹೊತ್ತು ಆಫ್ ಮಾಡೋದು, ಮುಚ್ಚಿಡ್ತಾನ್ರಿ. ಹಲೋ ಬರ್ರಿ, ಗೆಣಸಿನಲ್ವಾ ಹೆಂಗಾಗೈತಿ ಅಂತ ನೋಡ್ರಿ. ತುಂಬಾ ಟೇಸ್ಟ್, ಘಮ 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 ಅಂತತಿ. ನೋಡಂಬರ್ರಿ. ಈಗ ಸ್ಟವ್ ಆಫ್ ಮಾಡ್ತಾನ್ರಿ. ನೋಡ್ರಿ ಘಮ 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 ಅಂತ ತಂಗೆ ನಿಮ್ಮ ಮನೆಯೆಲ್ಲ ಘಮ ಗುಟ್ಟಕಚ್ಚತ್ ನೋಡ್ರಿ. ನಿಮ್ಮ ಮನೆಯಲ್ಲಿ ಮಾಡ್ರಿ, ನೋಡ್ರಿ. ಏನಾರು ತಪ್ಪಿದ್ರೆ ಕಮೆಂಟ್ ಹಾಕ್ರಿ. ಚೆನ್ನಾಗಿದ್ರೆ ಚೆನ್ನಾಗೈತಿ ಅನ್ರಿ, ಚೆನ್ನಾಗಿಲ್ಲ ಅಂದ್ರೆ ಏನಾರು ತಪ್ಪಿದ್ರೆ ನಾವು ತಿದ್ಕೊಂತವಿ, ನಾವು ಕಲ್ತ್ಕೊಂತವಿ. ನೋಡ್ರಿ ಎಷ್ಟು ಚೆನ್ನಾಗೈತಿ ಅಂದ್ರೆ ಮೊದ್ಲಿನ ಅಡಿಗೆನೇ ಅಡಿಗೆ ಬಿಡ್ರಿ. ಈಗಿನ ಅಡಿಗೆಗಳು ಏನ್ ನಾವು ಸುಮ್ಮನೆ ಹಿಂಗ ಮಾಡ್ತಾವಿ. ಏಲಕ್ಕಿ, ಲವಂಗ, ಕೊಬ್ಬರಿ ಎಲ್ಲ ಕಾಣ್ತಾ ಐತಿ. ಗೆಣಸಿನಲ್ವಾ ರೆಡಿ ಆಗಿದೆ ನೋಡ್ರಿ. ಸವಿಯಲು ಸಿದ್ಧ. ನೋಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ನಮಸ್ಕಾರ ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನೋಡ್ರಿ, ಇದೇ ಥರನೇ ಹೆಚ್ಚಿನ ಅಡುಗೆ ಮಾಡ್ಬೇಕು ಅಂತ ನನಗೆ ಭಾಳ ಆಸೆ ಐತಿ. ನಿಮ್ಮ ಬೆಂಬಲ ನಮಗೆ ಬೇಕ್ರಿ. ನಿಮ್ಮ ಬೆಂಬಲ ಇದ್ರೆ ನಮಗೊಂದು ಆನೆ ಬಲ ಇದ್ದಂಗ್ರಿ. ಇವತ್ತು ಹಲ್ವಾ ಮಾಡಿದೇವ್ರಿ, ಎಷ್ಟು ಚೆನ್ನಾಗೈತಿ ಅಂತ ನೋಡಂಬರ್ರಿ. ತಿಂದು ನೋಡ್ರಿ, ಅವಾಗ ಹೇಳ್ರಿ ಹೆಂಗೆ ಮಾಡಿದೀನಿ ಅಂತ ಕಮೆಂಟ್ ಹಾಕ್ರಿ. ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನಲ್ಲು ಅಡುಗೆ ಲೋಕ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ನಿಮ್ಮ ಪ್ರೋತ್ಸಾಹ ನಮಗಿರಲಿ, ಸದಾ ಇರಲಿ. ನಮಸ್ಕಾರ ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಸಿಗೋಣ.